ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿದರೆ ನಿಮ್ಮ ಪವಿತ್ರಾತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 46ನೇ ಅಧ್ಯಾಯ 6ರಿಂದ. ಕೀರ್ತನೆಗಳು 46ನೇ ಅಧ್ಯಾಯ 6ರಿಂದ. ದೇವರ ನಾಮಕ್ಕೆ ಸ್ತೋತ್ರ. ಜನಾಂಗಗಳು ಕಳವಳಗೊಂಡವು, ರಾಜ್ಯಗಳು ತತ್ತರಿಸಿದವು. ಅಂದರೆ ಜನಗಳು ಬಹಳ ಹೆದರಿ ಹೋದವು, ರಾಜ್ಯಗಳು ಇಡೀ ತತ್ತರಿಸಿ ಹೋದವು. ಜನಾಂಗಗಳು ಮಾತ್ರವಲ್ಲ, ಇಡೀ ರಾಜ್ಯವೇ ತತ್ತರಿಸಿ ಹೋಯಿತು. ಹೇಗೆ, ಏನು, ಮುಂದೆ ನೋಡಿಕೊಳ್ಳೋಣ. ಆತನು ಗರ್ಜಿಸಲು ಭೂಲೋಕವೆಲ್ಲ ಕರಗಿ ಹೋಯಿತು. ನೋಡಿ, ಇಡೀ ಜನಾಂಗಗಳೇ ಕಳವಳಗೊಂಡವು. ಯಾಕಪ್ಪ ಹೀಗಾಯಿತು, ಅಯ್ಯೋ ಏನಾಯಿತು ಅಂತ. ಈಗ ನಾವು ಕೂಡ ಒಂದೊಂದು ಸಮಯದಲ್ಲಿ ಒಂದೊಂದು ಜೋರಾದ ಶಬ್ದಗಳು ಬಂದಾಗ ನಾವು ಕೂಡ ಏನಾಗ್ತೇವೆ, ಹೆದರಿ ಹೋಗ್ತೇವೆ. ಅಯ್ಯೋ ಇಲ್ಲಾಯಿತು, ಏನಾಯಿತು, ಯಾಕಪ್ಪ ಈ ಶಬ್ದ ಅಂತೇಳಿ. ರಾಜ್ಯಗಳು ತತ್ತರಿಸಿದವು. ರಾಜ್ಯಗಳು, ಅವ್ರ ದೇಶವೋ ಒಂದೊಂದು ಸಲ ಇಡೀ ತತ್ತರಿಸೇ ಹೋಗ್ಬೋದು. ಇದು ಯಾಕೆ ಇಂಥೊಂದು ಸೌಂಡು, ಯಾಕೆ ಹೀಗಾಯಿತು, ಏನಾಯಿತು, ಎಲ್ಲಿ ಏನಾಯಿತು ಅಂತ. ಆದರೆ ಮತ್ತೆ ನೋಡುವಾಗ ಆತನು ಗರ್ಜಿಸಲು ಭೂಲೋಕವೆಲ್ಲ ಕರಗಿ ಹೋಯಿತು. ಯಾರು ಆತನಂದರೆ ಯಾರು? ಸರ್ವ ಸೃಷ್ಟಿಕರ್ತನಾದ ದೇವರ ಪರಮಾತ್ಮ ಭಗವಂತನು ಸರಿಯಾಗಿ ಗರ್ಜಿಸಲು ಭೂಲೋಕವೆಲ್ಲ ಏನಾಯ್ತಂತೆ, ಕರಗಿ ಹೋಯಿತು. ಅಂದರೆ ಅಷ್ಟು ಇಡೀ ಭೂಮಿಯೇ ನಡಗಿಸಿ ಬಿಡ್ತಾನೆ. ಈ ಬೈಬಲಲ್ಲಿ ಇನ್ನೊಂದು ಕಡೆಗೆ ಬರೆಯಲ್ಪಟ್ಟಿದೆ, ಒಂದು ಸಲ ನಾನು ಭೂಮಿಯನ್ನು ನಡಗಿಸಿದೇನು. ಯಾವಾಗ? ದೇವರು ಮನುಷ್ಯನ ಅವತಾರವೆತ್ತಿ ಬಂದಾಗ 2026ನೇ ವರ್ಷದ ಹಿಂದೆ ಶಿಲುಬೆಯ ಮೇಲೆ ಏರಿಸಲ್ಪಟ್ಟಾಗ, ಜೋರಾಗಿ ಅವರು ಕೂಗಿ ಪ್ರಾಣ ಬಿಟ್ಟಾಗ ಅಲ್ಲಿ ಏನಾಯ್ತು, ಆ ಕಳುವಾರಿ ಬೆಟ್ಟದಲ್ಲಿ ಆ ಜೆರುಸಲೇಮೆ ಇಡೀ ಗುಡ್ಡ ಅಂತ ನಡಗಿ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅದು ಒಂದು ಸಲ. ಇನ್ನೊಂದು ಸಲ ಇದರಲ್ಲಿ ಬೈಬಲಲ್ಲಿ ಇಬ್ರಿಯ ಗ್ರಂಥ ಅಂತ ಹೇಳುವಂಥದ್ರಲ್ಲಿ ಬರೆಯಲ್ಪಟ್ಟಿದೆ, ಇನ್ನೊಂದು ಸಲ ಆಕಾಶವನ್ನು ಭೂಮಿಯನ್ನು ಎರಡನ್ನು ಒಟ್ಟಿಗೆ ನಡಗಿಸ್ತೇನೆ ಅಂತೇಳಿ. ಇದು ಯಾವಾಗ ಅಂದರೆ ಕೊನೆಯ ದಿವಸ, ಯುಗದ ಅಂತ್ಯದ ಕೊನೆಯ ದಿವಸ ನ್ಯಾಯ ತೀರ್ಪಿಗಾಗಿ ದೇವರು ಲಕ್ಷಾನುಲಕ್ಷ ದೇವ ದೂತರ ಒಂದಿಗೆ, ಒಂದು ಬೈಬಲಲ್ಲಿ ಲಕ್ಷಾನುಲಕ್ಷ ಅಂತ ಬರೆಯಲ್ಪಟ್ಟಿದೆ, ಇನ್ನೊಂದು ಬೈಬಲಲ್ಲಿ ಕೋಟ್ಯಾನುಕೋಟಿ ಅಂತ ಬರೆಯಲ್ಪಟ್ಟಿದೆ. ಏನೇ ಇರಲಿ, ದೇವ ದೂತರೊಂದಿಗೆ ಇಳಿದು ಬರಕ್ಕೆ ಮೊದಲು ಪರಲೋಕದಲ್ಲಿ ಗಡಗಡ ತುತ್ತೂರಿ ಶಬ್ದ ನಾದದಿಂದ ಇಡೀ ಆಕಾಶವೇ ನಡುಗ್ತದೆ. ಇದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಇದನ್ನೇ ಹೇಳ್ತದೆ, ಶಂಖನಾದದಿಂದ ಇಳಿದು ಬರುವೇನು ಭೂಮಿಗೆ ಅಂತೇಳಿ ಮಹಾಭಾರತದಲ್ಲಿ ಕೂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಲಿ ಆಕಾಶವು ನಡುಗ್ತದೆ. ಹಾಗೆ ಭೂಮಿಗೆ ನ್ಯಾಯ ತೀರ್ಪಿಗೆ ಬರುವಾಗ ಭೂಮಿ ಕೂಡ ಗುಡ್ಡ ಅಂತ ನಡುಗ್ತದೆ. ಆಗ ಭಕ್ತರಾಗಿ ಸತ್ತವರು, ಅಂದರೆ ಪರಿಶುದ್ಧರಾಗಿ ಸತ್ತವರು, ಅವರ ಶವ ಭೂಮಿ ಒಳಗಡೆ ಕೊಳಿತು ಹೋಗುವುದಿಲ್ಲ. ಆ ದಿವಸ ಭೂಮಿ ಒಡೆದು ಈ ಸತ್ತರ ಪರಿಶುದ್ಧರಾದವರ ಶವ ಹಂಗೆ ಮೇಲೆ ಎದ್ದು ಬರ್ತದೆ ಅಂತೇಳಿ ಬೈಬಲಲ್ಲಿ ಮತ್ತಾಯ 22ನೇ ಅಧ್ಯಾಯದಲ್ಲಿ ಇದು ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ಪುನರುತ್ಥಾನ ಅಂತ ಹೇಳುವಂಥದ್ದು. ಹಾಗೆ ನೋಡಿ, ಆ ಭೂಮಿಯನ್ನು ಒಟ್ಟಿಗೆ ನಡುಗಿಸ್ತೇನೆ ಅಂತೇಳಿದಾಗ ಈಗ ಏನಾಗ್ತಾ ಇದೆ ಅಂದರೆ, ಈಗ ನೋಡಿ, ಜೋರಾಗಿ ಮಳೆಗಾಲ ಸಮಯದಲ್ಲಿ ಜೋರಾಗಿ ಗುಡುಗು ಬರ್ತದೆ. ಆ ಗುಡುಗು ಬಂದಾಗ ಬಡ ಅಂತ ಬಡಿತದೆ, ಬೆಂಕಿ ಬರ್ತದೆ ಅದರಿಂದ ಹೊರಗಡೆ. ಒಂದೊಂದು ಸಲ ನಾವು ಮನೆಯೊಳಗಡೆ ಇದ್ದರೂ ಕೂಡ ಗುಡುಗು ಬಡಿದಾಗ, ಶಬ್ದ ಬಂದಾಗ ಮನೆಯೇ ಗುಡುಗುಡು ಅಂತ ನಡುಗ್ತದೆ. ಹೊರಗೆ ನಿಂತವರು ನಡುಗಿ ಹೋಗ್ತವೆ, ಪ್ರಾಣಿ ಪಕ್ಷಿಗಳು ಹಾರಿಕೊಂಡು ಹೋಗ್ತವೆ, ವಾಹನಗಳು ಕೂಡ ಅಲ್ಲಾಡಿದಾಗೆ ಆಗ್ತವೆ. ಇದುವೇ ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜನಾಂಗಗಳು ಕಳವಳಗೊಂಡವು, ರಾಜ್ಯಗಳು ತತ್ತರಿಸಿದವು, ಆತನು ಗರ್ಜಿಸಲು ಭೂಲೋಕವೆಲ್ಲ ಕರಗಿ ಹೋಯಿತು. ಆದರೆ ಅದು ಏನಾಗಿದೆ? ಅದು ದೇವರ ಮಾತಾಗಿದೆ, ದೇವರ ಗುಡುಗಾಗಿದೆ, ಆ ಮಾತಿನ ಶಬ್ದವಾಗಿದೆ ಗುಡುಗು.
ಹಾಗೆ ಭೂಲೋಕವೆಲ್ಲ ತತ್ತರಿಸುವುದು. ಇದು ಹೀಗಿರುವಾಗ ಇಂಥ ದೇವರ ಮುಂದೆ ಯಾರು ಬಲಾಢ್ಯರು, ಯಾವ ಒಂದು ಶಕ್ತಿವಂತ, ಯಾವ ಒಂದು ರೌಡಿ ಎಂದು ಯಾರು ನಿಲ್ಲಲು ಸಾಧ್ಯವಿದೆ? ಆಕಾಶವನ್ನು ಭೂಮಿಯನ್ನು ಒಟ್ಟಿಗೆ ನಡುಗಿಸುವಂಥ ಸರ್ವ ಸೃಷ್ಟಿಕರ್ತನಾದ ದೇವರು. ಆಗ ಬೇರೆ ಯಾವುದಾದ್ರೂ ದೇವರುಗಳು ಇದೇವೆಯೋ? ಈ ಮನುಷ್ಯ ಮಾಡಿದ ಆ ದೇವರು, ಈ ದೇವರು, ಆ ಅಮ್ಮ, ಈ ಅಮ್ಮ, ಸಾವಿರಾರು ಲಕ್ಷ ಕಟ್ಲೆ ಕೋಟಿ ಕಟ್ಲೆ ದೇವರುಗಳು, ಇವೆಲ್ಲ ದೇವರುಗಳ? ಖಂಡಿತವಾಗಲೂ ಅಲ್ಲ. ಇವರಿಗೆ ಇಡೀ ಭೂಮಿಯನ್ನು ಆಕಾಶವನ್ನು ನಡುಗುವ ಶಕ್ತಿ ಇದೆಯಾ? ಈಗಲೂ ನಡುಗಿಸ್ತಾ ಇದ್ದಾವೆ ಇವು? ಇಲ್ಲ. ಇದರಲ್ಲಿ ನಾವು ತಿಳ್ಕೊಳ್ಬೇಕು, ಕುರಾನಲ್ಲಿ ಯಾವ ಹೆಸರಿದೆ, ಬೈಬಲಲ್ಲಿ ಯಾವ ಹೆಸರಿದೆ, ನಮ್ಮ ನಿಜವಾದ ವೇದಗಳಲ್ಲಿ ಮತ್ತು ಮಹಾಭಾರತ, ಭಗವದ್ಗೀತೆ ಅದೆಲ್ಲ ವೇದಗಳಲ್ಲಿ ಇರುವಂಥದ್ದು ಯಾವ ದೇವರಿದ್ದಾನೆ ಎಂಬುದನ್ನು ಇದನ್ನು ನಾವು ತಿಳ್ಕೊಳ್ಬೇಕು. ಮನುಷ್ಯ ಮಾಡಿದ ಬೊಂಬೆಗಳು ದೇವರುಗಳು ಅಲ್ಲವೇ ಅಲ್ಲ. ಅದು ಶಿಲ್ಪಿಯ ಕೆಲಸ, ದುಡ್ಡಿಗಾಗಿ ಮಾಡುವಂಥದ್ದು. ಅದರಲ್ಲಿ ಏನೂ ಇಲ್ಲ. ಅದು ಸತ್ತ ಹೆಣಕ್ಕೆ ಸಮಾನ. ಅದಕ್ಕೆ ಕಾಲಿದ್ರೂ ಕೂಡ ಒಂದು ಕಡೆಯಿಂದ ಒಂದು ಕಡೆಗೆ ತಗೊಂಡು ಹೋಗ್ಬೇಕಾದ್ರೆ ಅದನ್ನು ಸತ್ತ ಶವವನ್ನು ಹೊತ್ತುಕೊಂಡು ಹೋದಾಗೆ ಹೊತ್ತುಕೊಂಡು ಹೋಗಬೇಕಾಗಿದೆ. ಉದಾಹರಣೆಗೆ ಇವತ್ತು ಸರ್ವ ಸೃಷ್ಟಿಕರ್ತನಾದ ದೇವರನ್ನೇ, ಉದಾಹರಣೆಗೆ ಯೇಸು ಅಂತ ಹೇಳ್ತಾರೆ. ಯೇಸು ರೂಪ ಎಲ್ಲ. ನಿಜವಾಗಿ ಬೈಬಲನ್ನು ಅರ್ಥ ಮಾಡಿಕೊಂಡವರು ಯೇಸುವಿನ ರೂಪವನ್ನು ಮಾಡುವುದೇ ಇಲ್ಲ. ಯಾವುದೇ ಮರಗಳು, ಕುರಿಗಳು, ಮನುಷ್ಯಗಳು, ಕ್ರಿಸ್ಮಸ್ ಟ್ರೀಗಳು, ಅಲ್ಲಿ ನಾನಾ ಥರದ ಈ ರೂಪಗಳನ್ನು ಮಾಡುವುದೇ ಇಲ್ಲ. ಮಹಾಭಾರತವು ಕೂಡ ಇವತ್ತು ಶ್ರೀಕೃಷ್ಣ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಕೂಡ ನಾನಾ ಥರದಲ್ಲಿ ಇವತ್ತು ಶ್ರೀಕೃಷ್ಣನ ರೂಪವನ್ನು ಮಾಡ್ತಾರೆ. ಅದು ಶ್ರೀಕೃಷ್ಣನ ಅಲ್ಲ, ಅದು ಮನುಷ್ಯ ಮಾಡಿದ್ದು. ಅದಕ್ಕೂ ನಾವು ಕೈ ಮುಗಿಬಾರ್ದು, ಅಡ್ಡ ಬೀಳಬಾರ್ದು. ಇವತ್ತು ಶ್ರೀಕೃಷ್ಣ ಪರಮಾತ್ಮ ಎಲ್ಲಿ ಪರಲೋಕದಲ್ಲಿದ್ದಾರೆ. ಅದೇ ರೀತಿ ಈಶ್ವರ, ಪರಮೇಶ್ವರ, ಶಿವ ಅಂತಲೇ ಜಗದೀಶ್ವರ ಅಂತಲೇ ಹೇಳೋದೆಲ್ಲ ಒಬ್ಬರೇ. ಅಲ್ಲಿ ಇವತ್ತು ಈಶ್ವರ, ಶಿವ, ಪರಮೇಶ್ವರ ಅಂತ ಅದೇನು ಅವರು ಮನುಷ್ಯ ಮಾಡಿದಲ್ವೋ? ಅದೇನಾದರೂ ಮಾತಾಡ್ತದೆ? ಆಗ ಇವರೆಲ್ಲ ದೇವರುಗಳಲ್ವೋ? ದೇವರುಗಳು ಹೌದು. ಅದರಲ್ಲಿ ಶಕ್ತಿ ಇಲ್ಲ. ಒಂದೊಂದು ಹೆಸರಿಗೆ ಒಂದೊಂದು ಅರ್ಥವಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಇದಾಗಿದೆ ದೇವರ ಕೆಲಸ. ಜನಾಂಗಗಳು ಕಳವಳಗೊಂಡವು, ರಾಜ್ಯಗಳು ತತ್ತರಿಸಿದವು. ಆತನು ಗರ್ಜಿಸಲು ಭೂಲೋಕವೆಲ್ಲ ಕರಗಿ ಹೋಯಿತು. ಇದಾಗಿದೆ ಪರಮಾತ್ಮನ ಕೆಲಸ, ಯೇಸು ಕ್ರಿಸ್ತನ ಕೆಲಸ, ಅಲ್ಲಾ ದೇವರ ಕೆಲಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 7ನೇ ವಚನ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಸೇನಾಧೀಶ್ವರ ಅಂದರೆ ಏನು? ಸೇನೆಗೆ ಈಶ್ವರನಾಗಿದ್ದಾನೆ. ವಾಣಿಯಾದಂಥ ದೇವರು, ಇಡೀ ಸೇನೆಗೆ ಅಧಿಪತಿ, ಇಡೀ ಪ್ರಪಂಚಕ್ಕೆ ಅಧಿಪತಿ. ಎಲ್ಲ ದುಷ್ಟರನ್ನು ಸಂಹಾರ, ನಾಶ ಮಾಡುವವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ನ್ಯಾಯ ತೀರ್ಪಿಗೆ ಬರೋಕ್ಕೆ ಮೊದಲು ಮಳೆ ಇಲ್ಲದೆ, ಬಿಸಿಲಿಲ್ಲದೆ, ನಾನಾ ಇದ್ರ ಕಾಯಿಲೆ ಕಸಗಳಿಂದ, ಆಮೇಲೆ ಈಗಲೇ ಹೇಳಿದಾಗೆ ಗುಡುಗು ಸಿಡಿಲಿನಿಂದ ಸರ್ವವನ್ನು ನಾಶ ಮಾಡೋರು ದೇವರಾಗಿದ್ದಾರೆ, ಶಕ್ತಿವಂತ. ಅದಕ್ಕೆ ಯೆಶಾಯ 9ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯ 6ನೇ ವಚನದಲ್ಲಿ ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ನಮಗೊಬ್ಬ ಮಗು ಹುಟ್ಟಿದೆ ಅಷ್ಟೇ, ಆತನ ಮೇಲೆ ಆಡಳಿತದ ಬಾಹು ಇರುವುದು. ಸರ್ವ ಸೃಷ್ಟಿಕರ್ತ, ಸೇನಾಧೀಶ್ವರ, ಪರಾಕ್ರಮಶಾಲಿ, ಸಮಾಧಾನದ ಪ್ರಭು, ನಿತ್ಯನಾದ ತಂದೆ, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ವಿಮೋಚನ ಖಂಡದಲ್ಲಿ ಆರೋಗ್ಯದಾಯಕನ ಅಂತ ಬರೆಯಲ್ಪಟ್ಟಿದೆ. ಈ ದೇವರಿಗೆ ಇಷ್ಟು ಗುಣಗಳಿವೆ. ಶಾಂತಿ ಇದೆ, ಸಮಾನ ಇದೆ, ಸೇನಾಧೀಶ್ವರ ಇದೆ, ಎಲ್ಲ ಇದೆ. ಇವತ್ತು ಮಿಲಿಟರಿಯವರು ಶತ್ರುಗಳನ್ನು ಯಾವ ರೀತಿ ಹೊಡೆದು ಉರುಳಿಸ್ತಾರೋ ಅದಕ್ಕಿಂತಲೂ ಮಿಗಿಲ, ಅದು ಮನುಷ್ಯರು ಅದಕ್ಕಿಂತಲೂ ಮಿಗಿಲ. ಸರ್ವ ಇಡೀ ಭೂಲೋಕಕ್ಕೆ ತೀರ್ಪು ಕೊಡೋರು, ಸರ್ವ ದುಷ್ಟತನವನ್ನು ನಾಶ ಮಾಡೋರು ದೇವರಾಗಿದ್ದು ನಮ್ಮ ಸಂಗಡ ಇದ್ದಾನೆ. ನೋಡಿ, ನಮ್ಮ ಸಂಗಡ ಇಲ್ಲದ ಹೋದರೆ ನಮಗೆ ದರ್ಶನ ಕೊಡ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ನಮಗೆ ತಿಳಿಯಪಡಿಸ್ತಾ ಇದ್ದೀರಾ, ನಮ್ಮ ಹಿರಿಯರ ಮೂಲಕ, ನಮ್ಮ ಮೂಲಕ ಬಂದು ಹೋದ ಪಾಪಗಳನ್ನು ಕ್ಷಮಿಸಲು ಸಾಧ್ಯವಾಗ್ತಿತ್ತ? ಇವತ್ತು ವೈದ್ಯರು ಕಾಯಿಲೆಗಳನ್ನು ಮಾತ್ರ ಗುಣಪಡಿಸ್ತಾರೆ, ಅದು ದೇವರ ಆಶೀರ್ವಾದ ಇಲ್ಲ ಇದ್ರೆ ಅದು ಕೂಡ ಆಗೋದಿಲ್ಲ. ಪಾಪಗಳಿಂದ ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಸಾಯುವವರನ್ನ ಇವತ್ತು ಬದುಕಿಸುವವರು ಯಾರಾಗಿದ್ದಾರೆ? ಶಾಪ ಶಬ್ದಗಳಿಂದ ಬಿಡುಗಡೆ ಮಾಡುವವರು ದೇವರಾಗಿದ್ದಾರೆ. ಆಗ ನಮ್ಮ ಸಂಗಡ ಇದ್ದಾರೋ ಇಲ್ವೋ? ಉದಾಹರಣೆಗೆ ಈಗ ನನ್ನ ಪರವಾಗಿ ಸಾಕ್ಷಿ ಬಹಳ ಸಲ ಹೇಳಿದ್ದೇನೆ. ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ 31 ವರ್ಷ ಆಗಬೇಕಾಗಿತ್ತು. ದೇವರು ಅಲ್ಲಿಂದ ಎಲ್ಲ ರೀತಿಯಲ್ಲಿ ನನ್ನನ್ನು ಪಾರು ಮಾಡಿದ್ರು. ಇವತ್ತು ದೇವರ ಸಾಕ್ಷಿಯನ್ನಾಗಿಯೂ ಬೋಧಕರನ್ನಾಗಿಯೂ ಮಾರ್ಪಡಿಸಿದ್ದಾರೆ. ಇದು ವೈದ್ಯರಿಂದ ಆಯಿತಾ? ಇಲ್ಲ, ದೇವರಿಂದಲೇ ಆಯಿತು. ಇವತ್ತು ನನ್ನ ವೈರಿಗಳೊಂದಿಗೆ ಯುದ್ಧ ಮಾಡಿದ್ರು, ಅವರು ಮಾಡುತ್ತಲೇ ಇದ್ದಾರೆ. ಅವರಿಗೆ ಬರೋ ಶಿಕ್ಷೆ ಕಣ್ಣಾರೆ ಕಾಣುವಂತೆ, ಕಿವಿಯಾರೆ ಕೇಳುವಂತೆ ಮಾಡ್ತೇನೆ. ನೀನು ಮಾಡ್ತೀಯ. ನನ್ನ ಮೇಲೆ ಸರಿಯಾದ ಭಯ, ಭಕ್ತಿ,
ಪ್ರೀತಿ ನಿನಗಿದ್ದರೆ ಅಂತೇಳಿ ಬೈಬಲ್ನಲ್ಲಿ ಕೀರ್ತನೆಗಳು 112ನೇ ಕೀರ್ತನೆಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಬೈಬಲಲ್ಲಿ ಬಹಳ ಕಡೆಗೆ ಇದು ಬರೆಯಲ್ಪಟ್ಟಿದೆ. ಹಾಗೆ ದೇವರು ನಮ್ಮ ಅಂತ ಸರ್ವ ಸೃಷ್ಟಿ ಮಾಡಿದಂಥ ಯೆಹೋವ ಅಂದರೆ ಪರಮಾತ್ಮ, ಭಗವಂತ, ಯೇಸು ಕ್ರಿಸ್ತ ಅಲ್ಲ ಅಂತ ಹೇಳೋದು ಭಾಳ ಸಲ ನಾವು ಹಿಂದೆ ತಿಳ್ಕೊಂಡಿದ್ದೇವೆ. ಆ ದೇವರು ಇವತ್ತಿಗೂ ನಮ್ಮ ಜೊತೆಯಲ್ಲಿ ಇದ್ದಾರೆ. ನಮ್ಮ ಜೀವಿತದಲ್ಲಿ ಮಾಡುವ ಅದ್ಭುತ ಕಾರ್ಯಗಳನ್ನು ನಾವು ಯೋಚನೆ ಮಾಡಿಕೊಂಡು ದೇವರು ನಮ್ಮ ಮುಂದಿಗಿದ್ದಾನಪ್ಪ ಅಂತೇಳಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಅಂಥ ಒಂದು ಸೇನಾಧೀಶ್ವರ ಇಡೀ ಜಗತ್ತಿಗೆ ಒಂದೇ ಸಲ ತೀರ್ಪು ಕೊಡೋರು. ಇನ್ನು ಬಹಳ ಸಮಯದಲ್ಲಿ, ಅಂದರೆ ಸ್ವಲ್ಪ ಸಮಯದಷ್ಟು ಬೇಗ ಇಲ್ಲ, ಬಹಳ ವರ್ಷಗಳಿದ್ದಾವೆ. ಆಕಾಶ, ಸೂರ್ಯ, ಚಂದ್ರ ಸರ್ವವನ್ನು ನಾಶ ಮಾಡುವಂಥ ದೇವರು, ಆ ದೇವರು ಇವತ್ತು ನಮ್ಮೊಂದಿಗಿದ್ದಾರೆ. ಇದು ಯಾರಿಗೆ ದೇವರು ಜ್ಞಾನ ಕೊಟ್ಟಿದ್ದಾರೋ, ಯಾರನ್ನು ಆರಿಸಿಕೊಂಡಿದ್ದಾರೋ ಅವರಿಗೆ ಮಾತ್ರ ತಿಳ್ಕೊಳ್ಳೋಕೆ ಇದು ಸಾಧ್ಯ. ಹಾಗೆ ನನ್ನ ಮುಖಾಂತರ ಇವತ್ತು ದೇವರನ್ನೇ ಪಡಿಸುತ್ತಲೇ ಇದ್ದಾರೆ. ಕಾರಣ ಯಾಕೆ? ದೇವರು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿ. ದೇವರ ನಮಗೆ ಸ್ತೋತ್ರ. ಹಾಗೆ ಸೇನಾಧೀಶ್ವರನ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಯಾಕೋಬ ಅಂದರೆ ಏನು? ಇದನ್ನು ನಾವು ತಿಳ್ಕೊಂಡಿದ್ದೇವೆ ಹಿಂದೆ. ವಂಚಕ ಅಂತ, ಅಂದರೆ ಇಸಾಕನಿಗೆ 2 ಮಕ್ಕಳು, ಏಸಾವ ಮತ್ತು ಯಾಕೋಬ. ಅದರ ಅರ್ಥ ಬೇರೆ, ಅದು ಇಬ್ರು ಭಾಷೆಯಲ್ಲಿ ಹಾಗೆ ಹೇಳುವಂಥದ್ದು. ಹಾಗಲ್ಲಿ ಯಾಕೋಬ ಎನ್ನುವ ಸ್ವಂತ ಅಣ್ಣನನ್ನು 2 ಸಲ ವಂಚಿಸಿದ, ಅಂದರೆ ಯಾಕೋಬ ಅದರ ಅರ್ಥ ವಂಚಕ ಅಂತ. ಇದು ಇಬ್ರು ಭಾಷೆಯಲ್ಲಿ ಯಾಕೋಬ, ಕನ್ನಡದಲ್ಲಿ ವಂಚಕ ಅಂತ ಇದರ ಅರ್ಥ. ಆ ವಂಚಕನನ್ನು ವಂಚನೆಯಿಂದ ಬಿಡುಗಡೆ ಮಾಡಿ ಅವನಿಗೆ 12 ಗಂಡು ಮಕ್ಕಳನ್ನು ಕೊಟ್ಟರು. ಅವರ ವಂಶವೇ ಇವತ್ತು ಇಸ್ರೇಲ್ ಸಂತಾನ. ಇಸ್ರೇಲ್ ರಾಜ್ಯದಲ್ಲಿ ಇರುವುದು ಅವರ ವಂಶವೇ. ಆದರೆ ಎಲ್ಲರೂ ಅಲ್ಲ. ಈ ಕ್ರಿಶ್ಚಿಯನ್ ಅಂತ ಹೇಳುವವರು, ಯಾಕೋಬ ವಂಶವರು, ಇಸ್ರೇಲ್ ಅಂತ ಹೇಳೋರು ಅಲ್ಲಿದ್ದಾರೆ. ಅವರು ಆ ಒಂದು ವಂಶದವರನ್ನ ದೇವರನ್ನಾಗಿ ಆರಿಸಿಕೊಂಡರು. ಇದು ನಮ್ಮ ಸಂಸ್ಕೃತದಲ್ಲಿ ಬ್ರಾಹ್ಮಣರು, ಅಂದರೆ ಬ್ರಹ್ಮನನ್ನು ಅರಿತವನು ಬ್ರಾಹ್ಮಣ. ಇಲ್ಲಿ ಬ್ರಹ್ಮನೇ ಆಗಿದ್ದಾನೆ ಸರ್ವ ಸೃಷ್ಟಿಕರ್ತ. ಇಲ್ಲಿ ಯೇಸುವೇ ಆಗಿದ್ದಾನೆ, ಅಲ್ಲಿ ಅಲ್ಲಾನೇ ಆಗಿದ್ದಾನೆ, ಬೇರೆ ಯಾರು ಅಲ್ಲ. ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳುವಂಥದ್ದು ನಮ್ಮ ಸಂಸ್ಕೃತದಲ್ಲಿ. ಆ ವಂಶದ ದೇವರು ನಮಗೆ ಆಶ್ರಯ ದುರ್ಗ. ಆ ವಂಚಕನ ಸಂತಾನವನ್ನು ಆಶೀರ್ವಾದ ಮಾಡಿದಂಥ, ಆರಿಸಿಕೊಂಡಂಥ ದೇವರೇ ಇವತ್ತು ನಮಗೆ ದರ್ಶನ ಕೊಟ್ಟು ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿ ಪಡಿಸುತ್ತಲೇ ಇದ್ದಾರೆ. ಇವತ್ತು ನಮಗೂ ಕೂಡ ಅವರು ಆಶ್ರಯ ದುರ್ಗವಾಗಿದ್ದಾರೆ. ಎಲ್ಲರಿಗೆಲ್ಲ ಯಾರಿಗೆ ದರ್ಶನವಾಯಿತೋ, ಯಾರ ಜೀವಿತದಲ್ಲಿ ಅದ್ಭುತ ಕಾರ್ಯ ಆಯಿತೋ, ಯಾರನ್ನು ಸ್ವೀಕಾರ ಮಾಡಿದರೋ ಅವರಿಗೆ ಮಾತ್ರ. ಎಲ್ಲರಿಗೂ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. 8ನೇ ವಚನ. ಬನ್ನಿರಿ, ಯೆಹೋವನ ಕಾರ್ಯವನ್ನು ನೋಡಿರಿ, ಆತನು ಭೂಲೋಕದಲ್ಲಿ ಎಂಥ ಪ್ರಳಯವನ್ನು ನಡೆಸಿದ್ದಾನೆ. ಬನ್ನಿರಿ, ಯೆಹೋವನ ಕಾರ್ಯವನ್ನು ನೋಡಿರಿ, ಆತನು ಭೂಲೋಕದಲ್ಲಿ ಎಂಥ ಪ್ರಳಯವನ್ನು ನಡೆಸಿದ್ದಾನೆ. ಆದಿಕಾಂಡ 6ನೇ ಅಧ್ಯಾಯ 9ನೇ ಅಧ್ಯಾಯ 17ರವರೆಗೆ ನೋಡುವಾಗ ಸರ್ವವನ್ನು ಸೃಷ್ಟಿ ಮಾಡಿದರು. ಆದಾಮ ಹವ್ವಳನ್ನು ಸೃಷ್ಟಿ ಮಾಡಿದರು, ಅವರನ್ನು ಎಚ್ಚರಿಸಿದರು. ಆ ಸಂತಾನವು ಭೂಲೋಕದಲ್ಲೆಲ್ಲ ತುಂಬಿ ಹೋಯಿತು. ಕಡೆಗೆ ಅವರು ವಿರೋಧವಾಗಿ ನಡ್ಕೊಂಡಾಗ ದೇವರಿಗೆ ಕೋಪ ಬಂತು, ಬಹಳ ಬೇಸರವಾಯಿತು. 972 ವರ್ಷ ಇದ್ದಂಥ ಮನುಷ್ಯರ ಆಯುಷ್ಯವನ್ನು ಒಂದೇ ಸಲ 120ಕ್ಕೆ ಇಳಿಸಿದರು. ಆಮೇಲೆ ಕೀರ್ತನೆಗೆ ಬರುವಾಗ 70 ಬಲ ಹೆಚ್ಚಿದರೆ 80 ವರ್ಷದವರೆಗೆ ಲಾಸ್ಟು ಆಯುಷ್ಯವನ್ನು ಈಗ ಇಟ್ಟಿದ್ದಾರೆ. ಅದುವೇ ಎಲ್ಲ 80 ವರ್ಷದವರೆಗೆ ಈಗ ಎಲ್ಲರೂ ಪ್ರತಿಯೊಬ್ಬರು ಮರಣ ಹೊಂದುವಂಥದ್ದು. ಒಂದು ವೇಳೆ 80 ವರ್ಷ ದಾಟಿದರೆ, ಅದರಲ್ಲಿಯೂ 100 ವರ್ಷ ದಾಟಿದರೆ ಖಂಡಿತವಾಗಿ ದೇವರಿಂದ ಸರಿಯಾದ ಆಶೀರ್ವಾದ ಹೊಂದಿದವರು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಯೆಹೋವನ ಕಾರ್ಯವನ್ನು ನೋಡಿರಿ. ಹಾಗೆ ಆ ಜನಾಂಗಗಳು ದೇವರಿಗೆ ವಿರುದ್ಧವಾಗಿ ನಡೀತಾ ಇರುವಾಗ ಸರ್ವವನ್ನು ನಾಶ ಮಾಡಿದ್ರು. ಇಡೀ ಭೂಲೋಕದಲ್ಲಿರುವಂಥ ಪ್ರಾಣಿ, ಪಕ್ಷಿ, ಮನುಷ್ಯರನ್ನು ಎಲ್ಲರನ್ನ 40 ದಿವಸ ಆಕಾಶದಿಂದ ಮಳೆಯನ್ನು ಸುರಿದು 150 ದಿವಸ ಭೂಮಿ ಮೇಲೆ ಒಂದು ಬೆಟ್ಟ ಗುಡ್ಡ ಕಾಣದ ಹಾಗೆ ಎಲ್ಲ 150 ದಿವಸ ನೀರನ್ನು ನಿಲ್ಲಿಸಿ ಸರ್ವವನ್ನು ನಾಶ ಮಾಡಿದರು. ಅದರಲ್ಲಿ 7 ಗಂಡು, 7 ಒಳ್ಳೆ ಪಕ್ಷಿಗಳು, ಒಳ್ಳೆ ಪ್ರಾಣಿಗಳು, 7 ಹೆಣ್ಣು ಒಳ್ಳೆ ಪಕ್ಷಿಗಳು, ಒಳ್ಳೆ ಪ್ರಾಣಿಗಳು. ನೋಹನು, ಅವನ ಹೆಂಡತಿ, 3 ಮಕ್ಕಳು, 3 ಸೊಸೆಯಂದಿರನ್ನು ಮಾತ್ರ 8 ಜನರನ್ನು ಉಳಿಸಿ ಬಾಕಿ ಸರ್ವವನ್ನು ನಾಶ ಮಾಡಿ ಹಾಕಿದರು. ಬೇಕಾದವನ್ನು ಮಾತ್ರ ಉಳಿಸಿಕೊಂಡ್ರು. ಅದುವೇ ಇವತ್ತು ಕೂಡ ಆಗ್ತಾ ಇದೆ ನೋಡಿ. ಒಂದೊಂದು ಕಡೆ ಸುನಾಮಿ, ಚಂಡಮಾರುತ, ಬೆಟ್ಟ ಜರಿಯುವಂಥದ್ದು. ಇದರಲ್ಲಿ ನೋಡಿ ಯಾರ್ಯಾರ ಮೇಲೆ ದೇವರಿಗೆ
ಯಾರಿಗೆ ಪ್ರೀತಿ ಇದೆಯೋ ಅವರನ್ನು ಮಾತ್ರ ಉಳಿಸ್ತಾರೆ. ಚಿಕ್ಕ ಒಂದು ಮಗುವನ್ನು ಕೂಡ ಉಳಿಸಿಬಿಡ್ತಾರೆ. ಇಲ್ಲದ್ರೆ ಸರ್ವ ಕೊಚ್ಚಿಕೊಂಡು ಹೋಗುವಂಥದ್ದು. ಉದಾಹರಣೆಗೆ ಇವತ್ತು ಕೇರಳದಲ್ಲಿ ಆಯಿತು, ಇವತ್ತು ಕೂಡ ಎಲ್ಲೆಲ್ಲೋ ನಾವು ಇವತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಕೂಡ ಸಿಟ್ಟಿನಲ್ಲಿ ಈ ರೀತಿ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವ ಹಾಗೆ ಮಾಡ್ತಾನೆ. ಕಾರಣ ದೇವರು ತಿಳಿಸ್ತಾರೆ ದೇವರ ಮಾತಿಗೆ ವಿರುದ್ಧವಾಗಿ ನಡೆದಾಗ ದೇವರು ಕೋಪದಲ್ಲಿ ಇದನ್ನು ಮಾಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಭೂಲೋಕದಲ್ಲಿ ಎಂಥ ಪ್ರಳಯವನ್ನು ನಡೆಸಿದ್ದಾನೆ ಅವತ್ತು ನೋಡಿ, ನೋಹನ ಕಾಲದಲ್ಲಿ ಬಂತು. ಇದು ಬೈಬಲಲ್ಲಿ ಮಾತ್ರ ಇದೆ ಈ ವಿಷಯಗಳು. ಆದಿಕಾಂಡ 6ನೇ ಅಧ್ಯಾಯದಿಂದ 9ನೇ ಅಧ್ಯಾಯ 17ರವರೆಗೆ ನೋಡುವಾಗ ಅಲ್ಲಿ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬಹುದು. ಇವತ್ತು ನೋಡಿ ಅಲ್ಲಲ್ಲಿ ಕೂಡ ಇವತ್ತು ಇದೇ ಪ್ರಳಯಗಳು, ಸುನಾಮಿಗಳು, ಬೆಟ್ಟ ಜರಿಯುವಂಥದ್ದು ಆಗ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 9ನೇ ವಚನ, ಲೋಕದ ಎಲ್ಲ ಭಾಗದಲ್ಲೂ ಯುದ್ಧವನ್ನು ನಿಲ್ಲಿಸಿಬಿಟ್ಟಿದ್ದಾನೆ, ಬಿಲ್ಲುಗಳು ಬಿಲ್ಲೆಗಳನ್ನು ಮುರಿದು ಹಾಕಿದ್ದಾನೆ, ರಥಗಳನ್ನು ದಹಿಸಿಬಿಟ್ಟಿದ್ದಾನೆ. ಈಗ ರಾಷ್ಟ್ರಕ್ಕೆ ರಾಷ್ಟ್ರ, ರಾಜ್ಯಕ್ಕೆ ರಾಜ್ಯವೇ ಯುದ್ಧ, ರಥಗಳು ಅದು ಇದು ಕುದುರೆಗಳ ಮೂಲಕ ಹೋಗಿ ಯುದ್ಧ ಮಾಡುವಂಥದ್ದು ಎಲ್ಲವೂ ನಡೀತಾ ಇದೆ. ಆದರೆ ಅದದು ಕೋಪವನ್ನು ಅಲ್ಲಿ ನಡೆಸ್ತಾ ಇದ್ದಾನೆ ದೇವರು. ಅದು ಕೂಡ ಹೇಳಿದರೆ ರಾಷ್ಟ್ರಕ್ಕೆ ರಾಜ್ಯಕ್ಕೆ, ಜನಾಂಗಕ್ಕೆ ಜನಾಂಗವೇ, ರಾಜ್ಯಕ್ಕೆ ರಾಜ್ಯ, ರಾಷ್ಟ್ರಕ್ಕೆ ರಾಷ್ಟ್ರಗಳೇ ಯುದ್ಧ ಮಾಡ್ತವೆ. ಹೆಣಗಳು ರಾಶಿ ಬೀಳ್ತವೆ, ರಕ್ತವು ಮಳೆಯಲ್ಲಿ ಭೂಮಿ ಮೇಲೆ ನೀರು ಹರಿದಾಗಿ ಹರಿಲೇಬೇಕಾಗ್ತದೆ ಅಂತ. ಅದುವೇ ನೋಡಿ ಇವತ್ತು ಜನಕ್ಕೆ ಜನಾಂಗ, ಒಂದು ರಾಜ್ಯದ ಇನ್ನೊಂದು ರಾಜ್ಯ, ರಾಷ್ಟ್ರಕ್ಕೆ ರಾಷ್ಟ್ರ ಯುದ್ಧಗಳು ನಡೀತಾ ಇರೋದು, ಜಗಳಗಳು ನಡೀತಾ ಇರೋದು ಇದುವೇ ಕಾರಣ. ದೇವರು ತಿಳಿಸಿದಾಗ, ದೇವರ ಮಾತಿಗೆ ವಿರುದ್ಧವಾಗಿ ನಡೆದಾಗ ಈ ಶಿಕ್ಷೆ. ನೀವೇ ಹೊಡೆದಾಡಿಕೊಂಡು ಸಾಯಿರಿ, ನನ್ನ ಮಾತನ್ನು ನೀವು ಕೇಳಿಲ್ಲಲ್ಲ ಅಂತ ಹೇಳಿ ಅವರನ್ನೇ ಎದುರು ಬದುರಾಗಿ ಮಾಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ಇಲ್ಲಿ ಇದನ್ನು ನಾವು ನೋಡುವಾಗ ಎಲ್ಲ ಭಾಗದಲ್ಲಿ ಯುದ್ಧವನ್ನು ನಿಲ್ಲಿಸಿಬಿಟ್ಟಿದ್ದಾನೆ, ಬಿಲ್ಲುಗಳನ್ನು ಬಳ್ಳೆಯನ್ನು ಮುರಿದು ಹಾಕಿದ್ದಾನೆ, ರಥಗಳನ್ನು ದಹಿಸಿಬಿಟ್ಟಿದ್ದಾನೆ. ಅಂದರೆ ಕೊನೆಗೆ ಎಲ್ಲವನ್ನ ಸರ್ವನಾಶ, ಎಂಥ ಬಲಿಷ್ಠ ರಾಷ್ಟ್ರವಾಗಲಿ, ರಾಜ್ಯವಾಗಲಿ, ಜನಗಳಿ ಸರ್ವನಾಶ ಮಾಡಿಬಿಡ್ತಾನೆ. ಕಡೆಗೆ ಉಳಿಯೋದು ದೇವರ ವಾಣಿ ಮತ್ತು ಭೂಮಿ ಮಾತ್ರ. ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವೂ ಕೂಡ ನಾಶವೇ. ಎಲ್ಲವನ್ನ ಮುರಿದು ಹಾಕಿ ನಿಲ್ಲಿಸುತ್ತಲೇ ಇಡೀ ಭೂಲೋಕವನ್ನೇ ಶುದ್ಧಗೊಳಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಅದರ ಲಕ್ಷಣಗಳು ಈಗಲೇ ಕಾಣುತ್ತಲೇ ಇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.